ನಮಗೆ ಇದಕ್ಕೆ ಪ್ರೇರಣೆ ನಾನು ಇಲ್ಲಿ ಏತರ್ಕ ಸದಾಶಿವ ದೇವಸ್ಥಾನಕ್ಕೆ ಹೋಗಿದ್ದೆ. ಆಗ ಅಲ್ಲಿ ಮೀಟಿಂಗ್ನಲ್ಲಿ ಹೇಳಿದ್ರು ಎಲ್ಲ ತರಕಾರಿ ನಾವೇ ಮಾಡೋದಂತ. ಅದೇ ನನಗೆ ಇದು ಮಾಡಲಿಕ್ಕೆ ಒಂದು ಪ್ರೇರಣೆ. ನಾನು ಚಂದ್ರಶೇಖರ್ ಏತರ್ಕ. ನಾನೀಗ ಬದಿರ್ಕದಲ್ಲಿ ಮಾನ್ಯ ಶ್ರೀ ನಿತ್ಯಾನಂದ ಶೆಣೈಯವರ ಒಂದು ಕಾಂಪೌಂಡ್ನಲ್ಲಿದ್ದೇನೆ. ಭಾಳ ವಿಶಿಷ್ಟವಾದ ಒಂದು ಕಾಂಪೌಂಡ್ ಇದು. ನಿಮ್ಮ ಕಣ್ಣ ಮುಂದೆ ನೋಡಿ, ಕುಂಬಳಕಾಯಿ ಇದೆ, ಮತ್ತು ಕೆಂಬುಡ ಇದೆ, ಸಿಹಿ ಕುಂಬಳ ಇದೆ, ದಾರಪ್ರೆ ಇದೆ. ಒಂದು ಇಡೀ ಕಾಂಪೌಂಡ್ನಲ್ಲಿ ಅವರು ತರಕಾರಿ ಕೃಷಿಯನ್ನು ಮಾಡಿದ್ದಾರೆ. ಒಟ್ಟು ಅವರ ಒಂದು ಉದ್ದೇಶಗಳು ಅದು ಏನು ಅಂತ ಅವರ ಹತ್ರ ಕೇಳೋಣ. ಸ್ವಾಮಿ, ಇದು ಏನು ಭಾರಿ ರಾಶಿ ರಾಶಿ ಕುಂಬಳಕಾಯಿ ಮತ್ತು ಇತರ ತರಕಾರಿಗಳಿದೆ, ಏನು ಉದ್ದೇಶಕ್ಕೆ? ನಮ್ಮ ಆತ್ಮೀಯರಾದ ಚಂದ್ರಶೇಖರ್ ಏತರ್ಕದವರಿಗೆ ಒಂದು ನಮಸ್ಕಾರಗಳು. ಇದರ ಉದ್ದೇಶ ಅಂದರೆ, ನಮ್ಮ ಸುತ್ತಮುತ್ತಲು 5-6 ದೇವಸ್ಥಾನದಲ್ಲಿ ಬ್ರಹ್ಮಕಲಶ ಇದೆ. ಈ ಬ್ರಹ್ಮಕಲಶಕ್ಕೆ ನಮ್ಮ ಕೈಪೂರ್ವಕ ಆಗುವಂಥ ಒಂದು ಸೇವೆ. ಇದನ್ನು ನಮ್ಮ ಹಾಗೆ 4 ಜನ ಮಾಡಿದರೆ ದೇವಸ್ಥಾನಕ್ಕೆ ಒಂದು ಒಳ್ಳೆಯ ಗುಣ ಆಗುತ್ತದೆಂಬ ನಮ್ಮ ಉದ್ದೇಶ. ಆದ ಕಾರಣ ನಾನು ಈ ಕೃಷಿಯನ್ನು ಮಾಡಲು ಕಾರಣ. ಈ ಕೃಷಿಗೆ ನನಗೆ ಒಬ್ಬರು ಸಾಥ್ ಕೊಟ್ಟಿದ್ದಾರೆ. ಅವರ ಹೆಸರು ದುರ್ಗಾ ಪ್ರಸಾದ್ ಅಂತ. ಅವರು ಕೂಡ ನಮ್ಮ ಹತ್ತಿರ ಇದ್ದಾರೆ. ನೀವು ಎಷ್ಟು ಸಮಯದಿಂದ ಶುರು ಮಾಡಿದ್ದೀರಿ ಈ ಒಂದು ಐಡಿಯಾ? ಒಟ್ಟು 2.5 ತಿಂಗಳು. 2.5 ತಿಂಗಳಲ್ಲಿ ಪ್ಲ್ಯಾನ್ ಮಾಡಿದ್ದೀರಿ? 2.5 ತಿಂಗಳು ಪ್ಲ್ಯಾನ್ ಮಾಡಿ ಇಷ್ಟು ಐಟಮ್ ಆಗಿದೆ. ಸೊ ಈಗಾಗಲೇ ದೇವಸ್ಥಾನಗಳಿಗೆ ಕೊಟ್ಟು ಶುರು ಮಾಡಿದ್ರೆ? ಎಲ್ಲ ದೇವಸ್ಥಾನಗಳಿಗೆ 8 ದೇವಸ್ಥಾನಗಳಿಗೆ ನಮ್ಮ ಸುತ್ತಮುತ್ತಲು 1 ಟನ್ನಷ್ಟು ಕಳಿಸಿಕೊಟ್ಟಿದ್ದೇವೆ. ನಿಮ್ಮ ವೆಹಿಕಲ್ನಲ್ಲಿ ಫ್ರೀ ಆಗಿ ಕಳಿಸಿಕೊಟ್ಟಿದ್ದೇವೆ. ಬಹಳ ಒಂದು ಜನರಿಗೆ ಪ್ರೇರಣೆ ನೋಡುವಂತಹ ಒಂದು ಸಾತ್ವಿಕವಂತ ಕೆಲಸವನ್ನು ನೀವು ಮಾಡಿದ್ದೀರಿ. ನಿಮ್ಮ ಮನೋಸಂಕಲ್ಪ ಬಹಳ ಒಂದು ವಿಶಿಷ್ಟವಾದ್ದು ಅಂತ ನಾನು ಭಾವಿಸ್ತೇನೆ. ನಾವು ಭಕ್ತಿಪೂರ್ವಕವಾಗಿ ಕೆಲಸವನ್ನು ಮಾಡ್ತೇವೆ, ಮನಸ್ಸಿನಲ್ಲಿ ಭಕ್ತಿಪೂರ್ವಕ ಶ್ರದ್ಧೆಯಿಂದ. ಅಂದರೆ ಒಟ್ಟೊಟ್ಟಿಗೆ ಬ್ರಹ್ಮಕಲಶ ಅಂತ ಹೇಳುವ ಜನ ಒಂಥರ ಒಂದು ಏನು ಗಾಬರಿಯೋ ಏನೋ ಒಂದು ಒತ್ತಡವೋ ಅದು ಬಿಟ್ಟು ನೀವು ಈ ಒಂದು ಸಂದರ್ಭದಲ್ಲಿ ಬಹಳ ಬಹಳ ವಿಶಿಷ್ಟವಾದಂಥ ಒಂದು ಸೇವೆಯನ್ನು ನೀವು ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹೌದು, ಒಟ್ಟೊಟ್ಟಿಗೆ ಆಗುವಾಗ ನಾವು ಅವರಿಗೆ ಎಲ್ಲರಿಗೂ ಕಷ್ಟ ಆಗ್ತದೆ. ಆ ಉದ್ದೇಶದಿಂದ ನಾವು ಎಲ್ಲರಿಗೆ ದೊರಕಲಿ ಎಂಬ ಉದ್ದೇಶದಿಂದ ಇದು ಮಾಡಲಿಕ್ಕೆ ಕಾರಣ. ಬೇರೆ ಏನಾದರೂ ಈ ಕೃಷಿ ಮಾಡುವಾಗ ಬೇರೆ ಏನಾದರೂ ಅನುಭವಗಳಾಯ್ತಾ? ಏನಿಲ್ಲ, ಅನುಭವ ಎಲ್ಲ ದುರ್ಗಾ ಪ್ರಸಾದ್ ಅವರಿಗೆ ಕಂಪ್ಲೀಟ್ ಏರ್ಪಾಡು ಮಾಡಿ ಅವ್ರಿಗೆ ಬೇಕಾದ ಏನು ಬೇಕಾದ ವ್ಯವಸ್ಥೆಗಳೆಲ್ಲ ನಾವು ಮಾಡಿಕೊಡ್ತೇವೆ. ಸೊ ಒಬ್ಬರು ಜನರನ್ನೇ ಅದಕ್ಕೋಸ್ಕರ ಇಟ್ಟಿದೆ. ಸೊ ಜನರಿಗೆ, ಭಕ್ತರಿಗೆ ಅವರವರ ಮನೆಗಳಲ್ಲಿ ಇದನ್ನು ಮಾಡ್ಬೋದಲ್ಲ? ಧಾರಾಳ. ಈಗ ಅವರವರು ಒಂದೊಂದು ಗಿಡ 2 ಗಿಡ ಮಾಡಿದರೆ ಮಾಡಿಕೊಡ್ಬೋದು, ದೇವಸ್ಥಾನಗಳಿಗೆ ಕೊಡ್ಬೋದು. ಕೇವಲ ದುಡ್ಡು ಮಾತ್ರ ಅಲ್ಲ, ಈ ಕಲ್ಪನೆ ಇರಬೇಕು. ನಾವು ದೇವರಿಗೆ ಸೇವೆ ಮಾಡುವುದು ಅಂತಂದರೆ ದೇವರಿಂದ ನಾವು ಮತ್ತೆ ಪಡೆದುಕೊಳ್ಳುವುದೇ ಆಗಿದೆ. दुर्गा प्रसाद होंगे। किधर से आए? नेपाल से। नेपाल से। उधर नित्यानंद शेणै और उनका उनसे काम कर रहे हैं, काम करता है। आप बोलिए कैसे किया? ये हम लोगों ने 3 महीना सितंबर 11 तारीख से इधर शुरू किया था और सितंबर 19 को ये सीड डाला, नर्सरी किया। उसके बाद आज ये प्रोडक्ट हो गया। सौतेकाई तो बहुत दिन पहले से, 1 महीना पहले से हम लोगों ने वो प्रोडक्ट किया है। लगभग वो 1200 kg उत्पादन हो गया। और हम लोगों ने इसमें खास करके गोबर मल का फर्टिलाइजर के रूप में प्रयोग किया है। ये अंकुर शेणै स्वामी जी का खेती है ना जी? उनका ही अभी कितना आ गया? ये पहला फल है क्या इस साल का? सौतेकाई तो ये लास्ट हो गया। इससे पहले हम लोगों ने 2000 kg तक बेच दिया। अभी ये पहली बार है। हाँ। ये 3000 kg होगा ये कुम्बलेकाई। हाँ। और चीनीकाई भी 2000 kg तक अभी प्रोडक्ट हो गया। अभी वो लोड हो रहे हैं, वो किधर के लिए? वो मंदिर के लिए जा रहे हैं, ये सब मंदिर के लिए जा रहे हैं। अच्छा, वो उनका सेवा, मंदिर के लिए। नित्यानंद शेणै साहब का सेवा होगा। जी। अच्छा, आप इधर काम करते हैं? जी। अभी इसके बाद क्या करते हैं आप इधर? अब देखेंगे इसके बाद क्या होता है। फिर कुंबळकाई डालते हैं क्या? ये तो नहीं डालते हैं, फिर दूसरा कोई फसल लगाएंगे, क्योंकि फिर से कुम्बलेकाई होता नहीं है। ठीक, या तो वो फसल चेंज करना पड़ता है।
ठीक है कृषि तकनीकी के मुताबिक फसल चेंज करने का वो बोलता है। और इसमें हम लोगों ने कुम्बलेकाई, सोतेकाई और ये चीनी काई का प्रोडक्ट लार्ज स्केल में किया है। और अपने थोड़े थोड़े खाने के लिए दूसरे दूसरे लौकी और वो सूर्यकाई और हीरेकाई और वो करेला वगैरह भिंडी उत्पादन किया है। थैंक यू ಹಿಂದಿತ್ತೆ ಒಳಗೆ ಓಪನೆ ಕುಮಾರಮಂಗಲ, ಮಧೂರು, ಎಡನೀರು, ಬಲ್ಲ 3 ದೇವ 4 ದೇವಸ್ಥಾನ. ದೇವಸ್ಥಾನ. ಇನ್ನೊಂದು ಇಡಿಯಡ್ಕ, ಅಗಲ್ಪಾಡಿ, ಅದು ಇನ್ನೊಂದು ಟ್ರಿಪ್ ಹೋಗಬೇಕು. ಅದು ಮಧ್ಯಾಹ್ನ ಮೇಲೆಯಾ? ಈಗ ಇದಾದ ಕೂಡಲೇ ಅದು ನೋಡಿ. ಎಲ್ಲಿ ಬೆಳೆದದ್ದು ಇದು? ಇದು ನಮ್ಮ ಬದಿಯಡ್ಕದಲ್ಲಿ ನಿಮ್ಮ ಹಿತ್ಲಿನಲ್ಲಿ ಶನಿವಾರ ಜಾಗಿ ಇವರದಲ್ಲಿ. ಅಂಕುರ ಕೊಡ್ತಾರೆ. ആളൂർ വിളിച്ചെങ്കിലേ നിങ്ങൾക്ക് ആളൂർ വിളിച്ചെങ്കിലേ പരിപാടിക്കുന്ന മണമേളക്കാരന് വേണ്ടിയിട്ട് കൊടുക്കാം. ನೀರು ಕಟ್ಕೊಂಡು ಎಷ್ಟದು ಒಮ್ಮೆ ಕೊಯ್ಲು ಆಯ್ತಲ್ಲ. ಇದೆಲ್ಲ ಕೊಯ್ದದು. ಇವತ್ತು ಕೊಯ್ದದು ಇದು ಕೊಯ್ದೆಲ್ಲ ಡಿಸ್ಪೆಂಡ್ ಮಾಡಿ ಆಯಿತು ಎಲ್ಲ ದೇವಸ್ಥಾನಕ್ಕೆ. ಇಲ್ಲಿ ಇಲ್ಲಿ ಹಿಡಿದ್ರೆ ಪಚ್ಚ ಅವರು ನೋಡಿ ಇದು ಮಾಡಿದ್ದೀರಲ್ಲ ಧಾರಳೆ. ನಾವು ಒಂದು ಫೋಟೋ ತೆಗೆಯುವ. ಇದೆಲ್ಲ 1 ಕ್ವಿಂಟಲ್ನಷ್ಟು ಆಗಿತ್ತು. 1 ಕ್ವಿಂಟಲ್. 1 ಕ್ವಿಂಟಲ್ ಆಗಿದೆ. ಒಂದು 10 ಕಿಲೋ ಇದು ಒಂದು ಹಾಗಲಕಾಯಿ ಮಾಡಿದ್ದೀರಿ? ಸ್ವಲ್ಪ ಸ್ವಲ್ಪ ಎಲ್ಲ ಎಲ್ಲ ಉಂಟು. ಬರೀ ಕುಂಬಳಕಾಯಿ ಮಾತ್ರ, ಚೀನಿಕಾಯಿ ಮಾತ್ರ ಅಲ್ಲ? ಕುಂಬಳಕಾಯಿ, ಚೀನಿಕಾಯಿ, ಸೌತೆಕಾಯಿ ಮತ್ತು ಸೋರೆಕಾಯಿ. ಇದೆಲ್ಲಿಂದ ಸೀಡ್ಸ್ ಅಲ್ಲ, ಬೀಜ ಎಲ್ಲ ಕೆಲವು ಇಲ್ಲಿಂದ ತಂದ, ಕೆಲವು ಚೀನಿಕಾಯಿ ನಾವು ಇದೆ ಆನ್ಲೈನಲ್ಲಿ. ಹೌದಾ, ಆನ್ಲೈನಲ್ಲಿ ಬರ್ತೀವಿ. ಏನಾಯ್ತು ಈ ಫಲ ಎಲ್ಲ ಕಾಣುವಾಗ ಏನಾಗ್ತದೆ ನಿಮಗೆ? ಒಂದು ಮನುಷ್ಯಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ನಮ್ಮದಲ್ಲ, ನಮ್ಮದು. ಧನ್ಯವಾದಗಳು ಶನಿ ಅವರೇ. ನಮಸ್ಕಾರ.